ಮೇವು ತುಂಬಿಕೊಂಡು ಚಲಿಸ್ತಾ ಇದ್ದ ವಾಹನಕ್ಕೆ ಬೆಂಕಿ ತಗುಲಿದೆ. ಚಾಮರಾಜನಗರ ಜಿಲ್ಲೆ ಪೆದ್ದನಪಾಳ್ಯ ಬಳಿ ಭಾರಿ ದೊಡ್ಡ ಅನಾಹುತ ತಪ್ಪಿದೆ. ವಿದ್ಯುತ್ ತಂತಿ ತಾಗಿದೆ. ವಾಹನದಲ್ಲಿದ್ದ ಮೇವಿಗೆ ಬೆಂಕಿ ಹೊತ್ಕೊಂಡಿದೆ. ಮೇವಿಗೆ ಬೆಂಕಿ ಹತ್ತಿದ್ರೂ ವಾಹನ ಚಲಾಯಿಸಿದಾನೆ ಚಾಲಕ. ಸಮಯ ಪ್ರಜ್ಞೆಯಿಂದ ತಕ್ಷಣ ರೈತರು ಬೆಂಕಿ ನಂದಿಸಿದ್ದಾರೆ. ಹೊತ್ತಿ ಉರಿದಿದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಮೇವು ತುಂಬಿದ್ದಂತಹ ಲಾರಿ ಬೆಂಕಿ ಹೊತ್ಕೊಂಡಿರೋದು ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. ಚಾಮರಾಜನಗರ ಜಿಲ್ಲೆ ಪೆದ್ದನಪಾಳ್ಯ ಬಳಿ ಆದಂತಹ ಘಟನೆ ಭಾರಿ ದೊಡ್ಡ ಅನಾಹುತ ತಪ್ಪಿದೆ. ತಕ್ಷಣ ರೈತರು ಬೆಂಕಿ ನಂದಿಸಿದ್ದಾರೆ. ಸಮಯ ಪ್ರಜ್ಞೆಯಿಂದ ಬಹಳ ದೊಡ್ಡ ಅನಾಹುತ ತಪ್ಪಿದೆ. ದಗದಗನೆ ಹೊತ್ತಿ ಉರಿತಾ ಇತ್ತು. ಮೇವಿಗೆ ಬೆಂಕಿ ತಗುಲಿದ್ರೆ ಕೇಳಬೇಕಾ? ಇಡೀ ಲಾರಿ ಹೊತ್ತಿ ಉರಿತಾ ಇತ್ತು. ತಕ್ಷಣಕ್ಕೆ ಬೆಂಕಿ ನಂದಿಸಿದ. ಇಡೀ ಲಾರಿ ತುಂಬಾ ಮೇವನ್ನ ತುಂಬಿಸ್ಕೊಂಡು ಹೋಗ್ತಾ ಇದ್ದಾಗ ಮೇಲ್ಗಡೆ ವಿದ್ಯುತ್ ತಂತಿ ಟಚ್ ಆಗಿದೆ. ಮೇವಿಗೆ ಬೆಂಕಿ ಹೊತ್ಕೊಂಡಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಮೇವನ್ನ ತುಂಬಿಕೊಂಡು ಹೋಗ್ತಾ ಇದ್ದಂತಹ ಲಾರಿಗೆ ತಗಲದಂತ ಬೆಂಕಿ ಇದು. ವಿದ್ಯುತ್ ತಂತಿ ತಗುಲಿ ವಾಹನದಲ್ಲಿದ್ದಂತಹ ಮೇವಿಗೆ ಬೆಂಕಿ ಹೊತ್ಕೊಂಡು ಹೇಗುರಿತಾ ಇದೆ ನೋಡಿ. ಅಲ್ಲಿದ್ದಂತ ಜನ ಬೆಂಕಿ ನಂದಿಸಿದ್ದಾರೆ. ನೀರು ಹಾಕಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಹತ್ತಿ ಅಲ್ಲಿ ಬೆಂಕಿ ಹೊತ್ಕೊಂಡಿದ್ದಂತಹ ಸುಟ್ಟು ಕರಕಲಾದಂತಹ ಮೇವನ್ನ ತೆಗೆದು ಕೆಳಗಡೆ ಹಾಕ್ತಾ ಇರೋದು. ಮೇವಿಗೆ ಬೆಂಕಿ ಹತ್ತಿದ್ರೂ ಕೂಡ ವಾಹನ ಚಲಾಯಿಸಿದ್ದಾನೆ ಚಾಲಕ. ಅಲ್ಲೇ ಇದ್ದಂತಹ ನೀರಿನ ಬಳಿ ವಾಹನ ನಿಲ್ಲಿಸಿದಾಗ ಅಲ್ಲಿದ್ದವರೆಲ್ಲ ನೀರು ಹಾಕಿ ಅದನ್ನ ನಂದಿಸಿದ್ದಾರೆ. ಇಲ್ಲ ಅಂದ್ರೆ ಇಡೀ ಲಾರಿ ಹೊತ್ತಿ ಉರಿತಾ ಇತ್ತು. ಇಲ್ಲಿ ಮೇವು ಮಾತ್ರ ಸುಟ್ಟು ಕರಕಲಾಗಿದೆ. ಎಷ್ಟು ಜನ ಸೇರಿದ್ದಾರೆ, ಬೆಂಕಿ ನಂದಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ರಸ್ತೆಯಲ್ಲಿ ಆ ಬೆಂಕಿ ನಂದಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಕೋಲ್ ತಗೊಂಡು ಬಡಿದಿದ್ದಾರೆ ಮೇವಿಗೆ ಬೆಂಕಿ ಆರ್ಲಿ ಅಂತ. ಮೇವಿಗೆ ಬೆಂಕಿ ಹತ್ತಿದ್ರು ಕೂಡ ಚಾಲಕ ವಾಹನವನ್ನ ಚಲಾಯಿಸಿದ್ದಾನೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಅಲ್ಲೇ ಸಮೀಪದಲ್ಲಿದ್ದಂತ ನೀರಿನ ಬಳಿ ಲಾರಿ ನಿಲ್ಲಿಸಿದ್ದಾನೆ. ಆ ನಂತರ ನೀರನ್ನ ಹಾಕಿ ಬೆಂಕಿ ನಂದಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.